ವೀಕ್ಷಕರೇ, ನಾವಿವತ್ತು ಕಡಲೆಕಾಯಿ ಪರಿಷೆಯಲ್ಲಿದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಲ್ಲೇಶ್ವರಮನಲ್ಲಿ 8ನೇ ವರ್ಷದ ಈ ಬಾರಿ ಕಡಲೆಕಾಯಿ ಪರಿಷೆಯನ್ನು ನಡೆಸ್ತಾ ಇದ್ದಾರೆ. ಸಾಕಷ್ಟು ಜನ ಬೆಂಗಳೂರಿಗರು ಕಡಲೆಕಾಯಿ ಪರಿಷೆಯಲ್ಲಿ ಸೇರಿದ್ದಾರೆ. ಇವತ್ತು 3ನೇ ದಿನ ಕಡಲೆಕಾಯಿ ಪರಿಷೆ ನಡೀತಾ ಇದೆ. 15ನೇ ತಾರೀಕು ಪ್ರಾರಂಭವಾಗಿತ್ತು. 15ರಿಂದ 18ನೇ ತಾರೀಕಿನ ತನಕ ಕಡಲೆಕಾಯಿ ಪರಿಷೆ ನಡೀತಾ ಇದ್ದು ಇವತ್ತು 3ನೇ ದಿನ ಆಗಿದೆ. ಹಾಗೇನೆ ಸಾಕಷ್ಟು ಬೆಂಗಳೂರಿಗರು ಇವತ್ತು ಸಂಡೇ ಆಗಿರೋದ್ರಿಂದ ಸಾಕಷ್ಟು ಜನ ಇವತ್ತು ಕಡಲೆಕಾಯಿ ಪರಿಷೆಗೆ ಜನ ಸೇರಿದ್ದಾರೆ. ಬನ್ನಿ ಜನ ಏನ್ ಹೇಳ್ತಾರೆ ಮತ್ತೆ ಕಡಲೆಕಾಯಿ ಪರಿಷೆಯಲ್ಲಿ ಏನಿದೆ, ಹೇಗೆ ನಡೀತಾ ಇದೆ ಅಂತ ನೋಡೋಣ ಬನ್ನಿ. ಇದು ಫಸ್ಟ್ ಟೈಮ್ ಬಂದಿದ್ದು ನಾವು. ಇದು ಯೂಟ್ಯೂಬಲ್ಲಿ ನೋಡಿಬಿಟ್ಟು ಬಂದಿದ್ದು. ಮತ್ತು ಇವತ್ತು ಸ್ಪೆಷಲ್ ಆಗಿದೆ, ಅದಕ್ಕೆ ಬಂದ್ವಿ. ಖುಷಿ ಆಯಿತು ತುಂಬ. ಎಲ್ಲ ಟೆಂಪಲ್ ನೋಡಿದ್ದೀವಿ. ನಾಗರದೇವರದು ನೋಡಿದ್ದೀವಿ, ಆಮೇಲೆ ಶಿವನ್ ನೋಡಿದ್ದೀವಿ, ನಂದಿ ಹಾಲು ಇದು ಬರೋದು, ಬಾಯಲ್ಲಿ ನೀರು ಬರೋದು ಎಲ್ಲ ನೋಡಿ ಚೆನ್ನಾಗಿದೆ. ಹಳ್ಳಿ ವಾತಾವರಣದ ಇದು ಅನ್ಸುತ್ತೆ. ಯಾಕಂದ್ರೆ ನಮ್ಮ ಊರಲ್ಲಿ ನಾವು ಜಾತ್ರೆಗಳನ್ನ ನೋಡಿ ಬೆಳೆದವರು. ಹಾಗೆ ನಮ್ಮ ಮಕ್ಳಿಗೂ ಇದನ್ನು ತೋರಿಸಿ ಅವ್ರು ಖುಷಿ ಪಡ್ಲಿ. ಬರೀ ಮಾಲ್ ಇದನ್ನು ಮಾತ್ರ ನೋಡೋದಲ್ಲ, ಇದನ್ನು ಖುಷಿ ಪಡಬೇಕು. ಏನಂದರೆ ಮಳೆಯಿಂದಾಗಿ ನಾವು ಸಾಯಂಕಾಲ ಬರಬೇಕು ಅಂದ್ಕೊಂಡ್ರೆ ಅವಾಗ ಬರೋಕ್ಕಾಗ್ತಾ ಇಲ್ಲ. ಅದು ಒಂದು ಬೇಜಾರು ಅಂತ ಬಿಟ್ಟರೆ ಇನ್ನೇನಿಲ್ಲ. ಚೆನ್ನಾಗಿದೆ, ಯಾವಾಗಲೂ ಥರನೂ ಖುಷಿ ಆಗುತ್ತೆ ಬರೋದಕ್ಕೆ. ಹೌದು, ನಾವು ಪ್ರತಿ ವರ್ಷ ಬರ್ತೀವಿ ಮೇಡಮ್. ಪ್ರತಿ ವರ್ಷ ಬಂದಾಗಲೂ ಸ್ಟಾಲ್ಗಳು ಜಾಸ್ತಿ ಆಗಿರುತ್ತೆ, ಜನರು ಜಾಸ್ತಿ ಇರ್ತಾರೆ. ರಾತ್ರಿ ಬಂದರೆ ಲೈಟ್ಸ್ ಇರುತ್ತೆ, ಬೆಳಕಿನ ಇದರಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಎಲ್ಲರೂ ಜನ ಆ್ಯಕ್ಚುಲಿ ಈ ನಮ್ಮ ಸ್ವದೇಶಿ ಈ ಥರ ಇದೆಲ್ಲ ಇದೆಯಲ್ಲ, ಅವ್ರಿಗೆ ಸ್ವಲ್ಪ ನಾವು ತಗೊಂಡ್ರೆ ಅವ್ರಿಗೆ ವ್ಯಾಪಾರ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತೇಳಿ. ಪರವಾಗಿಲ್ಲ ಮೇಡಮ್, ಬೇರೆ ಕಡೆ ಯಾವುದಕ್ಕೋ 10 ರೂಪಾಯಿ ಖರ್ಚು ಮಾಡ್ತೀವಂತೆ. ಸರಿ, ಅವ್ರಿಗೆ ವ್ಯಾಪಾರ ಏನೋ ಆಗುತ್ತಂದ್ರೆ ಕೊಡೋಣ, ಅದ್ರಲ್ಲಿ ಏನು ತಪ್ಪಿದೆ ಹೇಳಿ ಅಲ್ವಾ? ಚೆನ್ನಾಗಿದೆ ಮೇಡಮ್. ತುಂಬ ವೆರೈಟಿ ಕಡಲೆಕಾಯಿಗಳಿದೆ. ಸುಟ್ಟಿರೋದಿದೆ, ಬಾಯ್ಲ್ ಮಾಡಿರೋದಿದೆ, ಆಮೇಲೆ ವೆರೈಟಿ ಕೆಂಪು ಮಣ್ಣಿಂದು, ಕರಿ ಮಣ್ಣಿಂದು ತುಂಬ ಇದೆ. ಆಮೇಲೆ ತುಂಬ ದೊಡ್ಡದಾಗಿದೆ ಜಾಗನೂ. ಸೊ ಇಷ್ಟ ಆಯಿತು. ಸಂಡೇ ಬಂದಿದ್ವಿ, ಸ್ವಲ್ಪ ರಶ್ ಇದೆ, ಬಟ್ ಓವರಾಲ್ ಚೆನ್ನಾಗಿದೆ. ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಆರಾಮಾಗಿ ಬರ್ಬೋದು. ಒಂದು 2-3 ಗಂಟೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ. ಕಡಲೆಕಾಯಿ ರೇಟು ಓಕೆ ಮೇಡಮ್. ಅಂದರೆ ಹೊರಗಡೆ ಮಾರ್ಕೆಟಲ್ಲಿ ಸಿಗೋ ರೇಟಲ್ಲೇ ಸಿಗ್ತಾ ಇದೆ. ಒಂದು ಸ್ವಲ್ಪ 5-10 ರೂಪಾಯಿ ಹೆಚ್ಚು ಕಡಿಮೆ, ಬಟ್ ಇಟ್ಸ್ ಓಕೆ, ಚೆನ್ನಾಗಿದೆ, ತಗೋಬೋದು. ವೆರೈಟಿ ಸಿಗುತ್ತೆ, ಅದು ಇಂಪಾರ್ಟೆಂಟು. ಬೇರೆ ನೀವು ಮಾರ್ಕೆಟಲ್ಲೆಲ್ಲ ಹೋದರೆ ಲಿಮಿಟೆಡ್ ವೆರೈಟಿ, ಇಲ್ಲೆಲ್ಲ ತುಂಬ ವೆರೈಟಿಗಳು ಸಿಗುತ್ತೆ. ಸೊ ಅದೊಂದು ಅಡ್ವಾಂಟೇಜು. ಬೇಕಂದರೆ ಯಾವ ಥರ ಚಿಕ್ಕದು ದೊಡ್ಡದು 2 ಕಾಳಿಂದು 3 ಕಾಳಿಂದು ಎಲ್ಲ ಸಿಗುತ್ತೆ. ಸೊ ಯಾವ್ದು ಬೇಕೋ ಅದು ತಗೋಬೋದು. ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಬಂದಿದ್ದೀನಿ. ದೇವಸ್ಥಾನ ನೋಡೋಕ್ಕೂ ಚೆನ್ನಾಗಿದೆ, ಡೆಕೋರೇಷನ್ ಎಲ್ಲ ತುಂಬ ಜನ ಇದ್ದಾರೆ ಇಲ್ಲಿ, ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ ಸಂಡೇನ. ತುಂಬ ಚೆನ್ನಾಗಿ ಕಡಲೆಕಾಯ್ದು ಡಿಫ್ರೆಂಟ್ ಇದೆ. ಒಂದು ಟೇಸ್ಟ್ ಎಲ್ಲ ಒಂದೊಂದು ಟೇಸ್ಟ್ ಇದೆ, ವೆರೈಟಿ ಇದೆ. ಹೌದು, ತುಂಬ ಚೆನ್ನಾಗಿದೆ. ಅದರಲ್ಲಿ ಎಲ್ಲದರಲ್ಲಿ ಸ್ವಲ್ಪ ತೊಗೊಂಡು ಹೋಗ್ಬೇಕು, ಹಂಗಿದೆ. ರೇಟ್ ಇದೆ, ಚೆನ್ನಾಗಿದೆ. 4 ಸೇರು 100 ರೂಪಾಯಿ. ಒಂದೊಂದು ರೇಟ್ ಒಂದೊಂದು ಥರ ಇದೆ. ನಮ್ಮ ಕಡಲೆಕಾಯಿ ಪರಿಷೆ ನೋಡಿ ತುಂಬ ಖುಷಿ ಆಯಿತು. ರೇಟು ಪರವಾಗಿಲ್ಲ. ಇದ್ದಿದ್ರಲ್ಲಿ ಜನಕ್ಕೆ ವೆಚ್ಚ ಜಾಸ್ತಿ ಬರ್ತಾ ಇದೆ, ಬಟ್ ಅದು ಜನ ಮುಗಿ ಬೀಳ್ತಾವ್ರೆ ನೋಡಲಿಕ್ಕೆ, ಪ್ರದರ್ಶನ ಮಾಡೋಕ್ಕೆ. ಇದೊಂದು ಮನೋರಂಜನೆ ಕಾರ್ಯಕ್ರಮ. ತುಂಬ ಚೆನ್ನಾಗಿ ಹಿಂದಿನ ಸಂಪ್ರದಾಯದಿಂದ ಬಂದಿರೋಂಥ ಕಾರ್ಯಕ್ರಮ ಈಗ ನಮಗೆ ಇನ್ನೂ ಮುಂದುವರಿಸ್ತಾವ್ರಲ್ಲ, ಅದಕ್ಕೆ ನಾವು ಖುಷಿ ಪಡಬೇಕು. ಇನ್ನೂ ಮುಂದೆ ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ನಾವು ದೇವರಲ್ಲಿ ಕೇಳ್ಕೊತೀವಿ ಮೇಡಮ್. 4 ವರ್ಷದಿಂದ ನಾವು ಕಂಟಿನ್ಯೂಸ್ ಆಗಿ ಬರ್ತಾ ಇದೀವಿ ಕಡಲೆಕಾಯಿ ಪರಿಷೆಯಲ್ಲಿ. ಇವತ್ತು ಬೇಗ ಬಂದಿದ್ದೀವಿ. ಯಾವಾಗೂ ಸಂಜೆ ಬರೀವ್ರಿ, ಕ್ರೌಡ್ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ಇವತ್ತು ಬೇಗ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ. ಮುಂದೆ ನಿಂಗೆ ನಡಲಿ, ನಾವೆಲ್ಲ ಬರ್ತೀವಿ. ಒಂದು 10 ವರ್ಷದಿಂದ ನಡೀತಾ ಇದೆ. ಇಲ್ಲಿ ಭಾಳ ಜನ ಸೇರ್ತಾರೆ. ಬೇರೆ ಬೇರೆ ವೆರೈಟಿ ಕಡಲೆಕಾಯಿ ಬರುತ್ತೆ. ಮತ್ತು ಜೊತೆಗೆ ಎಲ್ಲರೂ ದೇವರ ಪೂಜೆ ಭಕ್ತಿಯಿಂದ ಬಂದು ದೇವಸ್ಥಾನಕ್ಕೂ ಬರ್ತಾರೆ. ಎಲ್ಲ ದೇವರುಗಳ್ನ ನೋಡ್ತಾರೆ, ಹಾಗೆ ಇಲ್ಲಿ ಎಂಜಾಯ್ ಮಾಡ್ತಾರೆ. ಹೊಸ ಥರ ಒಂದು ಎಲ್ಲ ಜನ ನೋಡೋದ್ರಿಂದ ಹೊಸ ಥರ ಐಟಮ್ಸ್ ಬರುತ್ತೆ. ಎಲ್ಲ ಸಂತೋಷದಿಂದ ನೆಮ್ಮದಿಯಿಂದ ಎಲ್ಲರೂ ತೊಗೊಂಡು ಹೋಗ್ತಾರೆ. ಒಂದು ಕೂಡೋ ಜಾಗ, ಹಳೆಯ ಕಾಲದಲ್ಲಿ ಹಳೆ ಸಂಪ್ರದಾಯ ಪದ್ಧತಿ ಇದು ಬರ್ತಾ ಇದೆ ಇಲ್ಲಿ. ಅದು ಕಾಡುಮಲ್ಲೇಶ್ವರನ ದೇವಸ್ಥಾನ ಅಂದರೆ ಭಾಳ ಹಳೆಯ 8 ವರ್ಷದ ಇತಿಹಾಸ ಇರುವಂಥ ದೇವಸ್ಥಾನ. ಇಲ್ಲಿಗೆ ಬರೋದ್ರಿಂದ ಎಲ್ಲರೂ ಒಬ್ರಿಗೊಬ್ರು ಹೊಸದಾಗಿ ಪರಿಚಯ ಆಗ್ತಾರೆ, ಎಕ್ಸ್ಚೇಂಜ್ ಆಫ್ ಥಾಟ್ಸ್ ಆಗುತ್ತೆ, ಮತ್ತು ಬೇರೆ ಬೇರೆ ಅವ್ರವ್ರ ಅನುಭವಗಳನ್ನ ಹಂಚ್ಕೊಳ್ತಾರೆ. ಇದು ತುಂಬ ಚೆನ್ನಾಗಿ ನಡೀತಾ ಇದೆ, ಚೆನ್ನಾಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಟೈಮ್ ಬಂದಿದ್ದೀವಿ ಮಲ್ಲೇಶ್ವರಂಗೆ. ಇದಕ್ಕೆ ಮುಂಚೆ ಇದು ಗಂಗಮ್ಮ ಜಾತ್ರೆಗೆ ಬಂದಿದ್ವಿ. ಇವಾಗ ಚೆನ್ನಾಗಿ ಅನ್ನಿಸ್ತಾ ಇದೆ. ಆಮೇಲೆ ಇದು ಮ್ಯೂಸಿಕ್ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡಿದ್ರು, ಹಾಡೆಲ್ಲ ಚೆನ್ನಾಗಿ ಹಾಡಿದ್ರು. ಖುಷಿ ಆಯಿತು ನೋಡಿ, ತುಂಬ ಸಂತೋಷ. ಫಸ್ಟ್ ಟೈಮ್ ಬರೋದು. ಬ್ಯಾಂಗ್ಳೂರಲ್ಲಿ 15 ಇಯರ್ಸ್ ಆಯಿತು, ಆದರೆ ಫಸ್ಟ್ ಟೈಮ್ ಬರೋದು ಕಡಲೆಕಾಯಿ ಪರಿಷೆಗೆ. ನೋಡುವಾಗ ತುಂಬ ಒಳ್ಳೇದನ್ನಿಸ್ತದೆ. ಫಸ್ಟ್ ಟೈಮ್ ಇಷ್ಟು ಕಡಲೆಕಾಯಿ ನೋಡಿ, ಯಾವ ಕಡೆ ನೋಡಿದ್ರು ಕಡಲೆಕಾಯಿ. ವೈಬ್ ಚೆನ್ನಾಗಿದೆ ಇಲ್ಲಿ ಬಂದು. ಸ್ಮಾಲ್ ವೆಂಡರ್ಸ್ ತುಂಬ ಜನ ಇದ್ದಾರೆ ಇಲ್ಲಿ. ಅದು ನೋಡಿ ಖುಷಿ ಆಗ್ತಿದೆ. ತುಂಬ ಚೆನ್ನಾಗಿದೆ.
ಎವ್ರಿ ಇಯರ್ ಬಸವನಗುಡಿಯಲ್ಲಿ ಹೋಗ್ತಾ ಇದ್ದೀವಿ. ದಿಸ್ ಇಯರ್ ದ ಫಸ್ಟ್ ಇಯರ್ ಐ ಹ್ಯಾವ್ ಕಮ್ ಹಿಯರ್. ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಇಲ್ಲಿ ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ. ಹಾಗೆ ಊರಿಂದ ನನ್ನ ಅಕ್ಕ ಎಲ್ಲ ಬಂದಿದ್ದಾರೆ, ಅವ್ರನ್ನೆಲ್ಲ ಕರ್ಕೊಂಡು ಬಂದಿದ್ದೀನಿ. ಖುಷಿ ಆಗ್ತಾ ಇದೆ ನೋಡೋಕ್ಕೆ, ಚೆನ್ನಾಗಿದೆ. ಓಕೆ ಇದೆ ಮ್ಯಾಮ್, ಪರವಾಗಿಲ್ಲ, ಏನು ತಗೋಬೋದು, ಎಲ್ಲ ರೇಂಜಲ್ಲಿ ನೋಡ್ಬೋದು. ಬಸವನಗುಡಿಲಿ ಹೋಗಿದ್ದು, ಒಂದ್ಸಲ ಹೋಗಿದ್ದು, ಬಟ್ ಇದೆಲ್ಲ ನೋಡಿದರೆ ನಮಗೂ ಖುಷಿ ಆಗ್ತಾ ಇದೆ. ನಮಗೂ ಇಂಟ್ರೆಸ್ಟ್ ಅಂದರೆ ಈ ಥರ ಎಲ್ಲ ಬಂದರೆ ನಮಗೂ ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ. ಬಿಕಾಸ್ MNC ಕಂಪ್ನಿಲೆಲ್ಲ ವರ್ಕ್ ಮಾಡಿಬಿಟ್ಟು ಮೈಂಡ್ ಫುಲ್ ಸ್ಟ್ರೆಸ್ ಆಗಿರುತ್ತಲ್ವ. ಸೊ ಇಲ್ಲಿ ಬಂದ್ಬಿಟ್ಟು ನಮಗೂ ಇಂಟ್ರೆಸ್ಟ್ ಚೆನ್ನಾಗಿದೆ ಅನಿಸ್ತಿದೆ. ಒಳ್ಳೆ ಎಕ್ಸ್ಪೀರಿಯನ್ಸು, ತುಂಬ ಚೆನ್ನಾಗಿದೆ. ಒಂದೊಳ್ಳೆ ಮೆಮೊರಿ ಅನಿಸ್ತಾ ಇದೆ. 4 ದಿವಸ ಕೊಟ್ಟಿದ್ದಾರೆ ಈ ಸಲ, ತುಂಬ ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೀರಿಯನ್ಸ್. ಹೌದು, 5 ಇಯರ್ಸಿಂದ ಬರ್ತಾ ಇದ್ದೀವಿ. ಚೆನ್ನಾಗಿದೆ. ನೆಕ್ಸ್ಟು ಬಸವನಗುಡಿಲಿದೆ, ಅಲ್ಲೂ ವಿಸಿಟ್ ಮಾಡಬೇಕು. ಪರವಾಗಿಲ್ಲ, 100 ರುಪೀಸ್ಗೆ 4 kg 3 kg ಅಂತ ಹೇಳ್ತಾ ಇದ್ದಾರೆ, ನೋಡಬೇಕು, ಬೆಟರ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಸಾಕಷ್ಟು ಜನ ಎಂಜಾಯ್ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ. ಕಡಲೆಕಾಯಿ ಪರಿಸಿ ಮಲ್ಲೇಶ್ವರಂಲಿ ನಡೀತಾ ಇರೋದು ಸಾಕಷ್ಟು ಜನರಿಗೆ ಖುಷಿ ವಿಚಾರವಾಗಿದೆ. ಹಾಗೇನೆ ಮುಗಿಬಿದ್ದು ವೀಕೆಂಡ್ಸ್ ಆಗಿರೋದ್ರಿಂದ ಜನ ಮುಗಿಬಿದ್ದು ಫ್ಯಾಮಿಲಿ ಸಮೇತವಾಗಿ ಬಂದು ಕಡಲೆಕಾಯಿ ಪರಿಸೆಯಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಕಡಲೆಕಾಯಿ ಜೊತೆಗೆ ಕಡಲೆಕಾಯಿ ಪರಿಸೆಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ಐಟಮ್ಸ್ ಕೂಡ ಸಿಗ್ತಾ ಇದ್ದು, ದೇವಸ್ಥಾನದ ದೇವರ ಅಲಂಕಾರ ಕೂಡ ತುಂಬಾ ಚೆನ್ನಾಗಿ ಮಾಡಿರೋದ್ರಿಂದ ಜನ ತುಂಬಾ ಎಂಜಾಯ್ ಮಾಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಕಡಲೆಕಾಯಿ ಪರಿಸೆನ ಎಂಜಾಯ್ ಮಾಡ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮರಾಮನ್ ಪವನ್ ಕುಮಾರ್ ಜೊತೆ ಶಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.